ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ರೆ ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತವ್ರ ಮನೆಯಲ್ಲಿ ಬೆಳಗ್ಗೆ ಸ್ನಾನ ಅದು ಎಲ್ಲ ಆಗೈತಿ ನೋಡ್ರಿ. ಅವ್ರದ್ದೆಲ್ಲ ಟಿಫಿನ್ ನಡೆದೈತಿ. ಎಲ್ಲ ತಟ್ಟೆ ಖಾಲಿ ಆಗೈತಿ ಅಲ್ಲಿ ಪುಟ್ಟಿ ಕುಂತಾಳ, ಇಲ್ಲಿ ಅಭಿ ಕುಂತಾನ. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. 2 ಊರಿನ ದೇವಸ್ಥಾನ ಅಂದರೆ ಎಂಕಂಚಿ ದಾವಲ್ ಮಲ್ಲಿಕ, ಆಮೇಲೆ ಗೋಲಿಗೇರಿ ನಿಂಗಯ್ಯ, 2 ದೇವ್ರಿಗೆ ಹೋಗಿ ನಾವು ಸಣ್ಣದಿದ್ದಾಗ ಹೋಗಿದ್ವಿ. ಈಗ ಎಂಕಂಚಿ ದಾವಲ್ ಮಲ್ಲಿಕೆಗಂತೂ ಹೋಗ್ತೀವಿ ಬರ್ತೀವಿ, ಆದರೂ ಹೋಗಬೇಕು, ಕಾಯಿ ಹೊಡ್ಕೊಂಡು ಹೋಗಬೇಕು ಅಂತ ಅನ್ನೋದೊಂದು ಇದು ನನಗೆ. ಗೋಲಿಗೇರಿ ಜಾತ್ರೆ ಇದೆ, ಜಾತ್ರೆ ಆಯಿತು. ನಾಳೆ ಕಳಸ ಎಳುವತ್ತೈತಿ, ಅದಕ್ಕೆ ಹೋಗೇ ಇಲ್ಲ ನಾವು. ಒಟ್ಟು ಜಾತ್ರೆಗೆ ಹೋಗಿ ಬರೋಣ ಅಂತ ಅಂದ ತಂಗಿ. ಹೀಗಾಗಿ ಹೋಗಿ ಬರೋಣ ಅಂಥೇಳಿ ತಯಾರಾಗಿದ್ದೀವಿ ನೋಡಿ. ನಾಷ್ಟ ರೆಡಿ ಆಗೈತಿ, ಎಲ್ಲರೂ ನಾಷ್ಟ ಮಾಡಾಕತ್ತಾರ. ನಂದು ಇವಾಗ ಸ್ನಾನ ಆಯಿತು ನೋಡಿ. ನಮಗೆ ಸ್ವಲ್ಪ ಕರಿತಾನ ನೋಡಿರಿ, ಟಿಫಿನ್ ಮಾಡಾಕತ್ತಾನ ನೋಡ್ರಿ. ಒಬ್ಬನೇ ಕುಂತ್ಕೊಂಡು ಅಡುಗೆ ಮನೆ ಒಳಗೆ ಕರಿತಾನ ನಮಗೆ ಸ್ವಲ್ಪ ರೇ. ಇಲ್ಲಿ ದೋಸೆ ರೆಡಿ ಆಗಕತ್ತವು. ಕರೆಯೋದಿಲ್ಲ, ಸುಮ್ಮ ಗಪ್ಪನೆ ತಿಂದಿಕ್ಕೆ ಹೇಳೋದು. ಹಾಂ, ಯಾಕೆ ಕರಿತಿದ್ದೆಪ್ಪ? ಒಬ್ಬ ನೋಡಿದ್ರೆ ನಾ ತಿಂದ್ರೆ ಆಯಿತು, ಮತ್ತೆ ಹಾಕಿದ್ರಿಗೆ ಯಾಕಂತ ಒಬ್ಬ ಅಂತಾನೆ. ಒಬ್ಬಿದ್ರೆ ಹೇಳಲ್ಲಿ ಕೇಳಿದ್ರೆ ಗಪ್ಪನೆ ತಿಂದಿಕ್ಕೆ ಕುಂದಿರ್ತಾನೆ. ಆರಿಸಿ ಎಲ್ಲ ಆರಿಸು, ಕರಿಬೇಪಿರು ಎಲ್ಲ ಆರಿಸಿ ತೆಗಿ. ಬಿಸಿ ಮಾಡ್ಕೊಬೇಕು ನಾವು. ಆಮೇಲೆ ನೋಡ್ರಿ ಆಯ್ತಾ? ಯಾಕ ಊರಿ ಬಂಡ್ರೆ ಎಂದು ಓದ್ರಿ ಅಕ್ಕ ಅಂತ ಕೇಳ್ತಾನೆ ನೋಡ್ರಿ. ಎಂದು ಓದ್ರಿ ಅಕ್ಕ ಅಂತ ಕೇಳ್ತಾನೆ ನಮಗೆ ಊರಿಗೆ. ಮಾರಿ ತೋರ್ಸು ಸ್ವಲ್ಪ, ಮಾರಿ ತೋರ್ಸು ಸ್ವಲ್ಪ. ನೋಡ್ತಾ ತೋರಿಸ್ಲೇ ನೀನು ಸ್ವಲ್ಪ ಮಾರಿ ತೋರ್ಸು ಅಂತ ನೋಡ್ತಾರ. ಹಿಂಗೆ ನೋಡ್ರಿ ತಮ್ಮಂದಿರು. ಸ್ವಲ್ಪ ಕುರ್ಚಿ ಬಿಡ್ತಾರನಪ್ಪ? ಬಾರಪ್ಪ ಕುಂದ್ರ, ಬಾರಪ್ಪ ನೀನು ಬಾರಪ್ಪ. ಅದು ಯಾವಾಗ ಹಾಕೋಬೇಕು? ಹಾಂ, ಓಕೆ. ಟಿಫಿನ್ ಆಯ್ತು ತಗೊಂಡೆ. ನಿನ್ನ ಹೆಸರೇನು? ಶರತ್. ಇವನ ಹೆಸರು ಶರತ್. ನಾವೆಲ್ಲರೂ ಗುಂಡ್ಯಾ ಅಂತೀವಿ. ಅವನಿಗೆ ಗುಂಡ್ಯಾ. ಆಕೆ ಹೆಸರು ಸ್ನೇಹ. ಆಕೆ ಹೆಸರು ಸ್ನೇಹ. ನಾವೆಲ್ಲರೂ ಪುಟ್ಟಿ ಅಂತೀವಿ. ಸ್ನೇಹ ಅಲ್ಲ ನನ್ನ ಹೆಸರು ಅಂತ ಹೇಳ್ತಾಳೆ ಆಕಿ, ಆದರೂ ಪುಟ್ಟಿ ಅಂತ ಕರಿತೀವಿ. ಇವನ ಹೆಸರು ಶರತ್. ಸ್ನೇಹ ಶರತ್ ಅಂತ ಹೆಸರಿಟ್ಟಿರೋದು. ಅದು ನಮ್ಮ ವೀರೇಶನ್ ಚಾಯ್ಸ್ ಅದು ಹೆಸರು. ಆಕೆ ಹೆಸರು ಸ್ನೇಹ, ಇವನ ಹೆಸರು ಶರತ್ ಅನ್ನೋದು. ಇವನಿಗೆ ಗುಂಡ್ಯಾ. ಬಲ್ಲಿ ಶಾಣೆಕಿ ಗುಂಡ್ಯಾ ನೆಂತಿ, ಬಲ್ಲಿ ಶಾಣೆಕಿ ಗುಂಡ್ಯಾ ನೆಂತಿ ನೋಡ್ರಿ. ಹಿಂಗೈತಿ. ನಾಳೆ ಊರಿಗೆ ಹೋಗ್ಬೇಕು ಸ್ನೇಹಿತರೆ. ಬೆಳಗ್ಗೆನೆ 6 ಗಂಟೆ ಬಸ್ಸಿಗೆ ಹತ್ಕೊಡ್ಬೇಕು. 8 ಅನ್ನೋದಾಗ ಊರಾಗಿರ್ಬೇಕು. ಮತ್ತೆ ಮುಂದಿನ ವಾರ 1 ವಾರ ಅನ್ನೋದ್ರಾಗ ಮತ್ತೆ ಇಲ್ಲೇ ಇರಬೇಕು. ತಿರುಗಾಟ. 3rd ಸ್ಟ್ಯಾಂಡರ್ಡ್, 2nd ಸ್ಟ್ಯಾಂಡರ್ಡ್ ಮುಗಿದು 3rd ಸ್ಟ್ಯಾಂಡರ್ಡ್ಗೆ. ನಿಂದು? 4th. ಅವಳದು ಇವಾಗ 4th, ಇವನು ಇವಾಗ 3rd ಸ್ಟ್ಯಾಂಡರ್ಡ್. ನಿಂದು? ಒಂದು 8 ಮುಗಿದು 9th. ನಮ್ಮದು ಮದುವೆ ಆಗಿ ಆಯಿತು. ನಮ್ಮದು ಸ್ಟ್ಯಾಂಡರ್ಡ್ ಲೆಕ್ಕನೇ ಇಲ್ಲ. ಸುಮ್ಮನೆ ಮುಂದೆ ಹೋಗ್ತಾ ಇರೋದು ನಮ್ಮದು. ಕಾಲೇಜ್ಗೆ ಹೋಗ್ತಾನೆ. ಓಕೆ ಸ್ನೇಹಿತರೆ, ರೆಡಿಯಾಗಿವಿ ನೋಡ್ರಿ. ಇವಾಗ ದೇವ್ರಿಗೆ ಹೋಗ್ಬೇಕಂತ ತಯಾರಾಗಿದ್ವಿ. ಗುಂಡ್ಯಾನ ತಯಾರಾಗಿ ನಾನು ಬಟ್ಟೆ ಹಾಕೋಣ. ನಾನು ಸುಮ್ಮನೆ ಸಿಂಪಲ್ಲಾಗಿ ಈ ಥರ ಸೀರೆ ಉಟ್ಕೊಂಡಿದ್ದೀನಿ. ಯಾಕಂದ್ರೆ ಗದ್ದಲ ಜಾಸ್ತಿ ಇರುತ್ತೆ ಅಲ್ಲಿ, ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಜನಗಳು ಬಂದಿರ್ತಾರೆ. ಅಂಥದ್ರೊಳಗೆ ನಾವು ಎಲ್ಲಿ ಹಾಕ್ಕೊಂಡು ಹೋಗೋದು. ಗ್ರ್ಯಾಂಡ್ ಸೀರೆ ಉಟ್ಕೊಂಡು ಹೋಗೋಕ್ಕಾಗಲ್ಲ. ಮಂದಿ ಒಳಗೆ ಆ ಕಡೆ ತಟ್ಟು ಈ ಕಡೆ ತಟ್ಟು ಎಲ್ಲ ಗದ್ದಲದೊಳಗೆ. ನಾಳೆ ಕಳಸ ಉಳಿತೈತಿ ದೇವ್ರದ್ದು. ಹೀಗಾಗಿ ಸುಮ್ಮನೆ ಸಿಂಪಲ್ಲಾಗಿ ಉಟ್ಕೊಂಡು ಹೋಗ್ಬೇಕು ಅಂಥೇಳಿ ಸಿಂಪಲ್ಲಾಗಿ ಉಟ್ಕೊಂಡು ಹೊಂಟಿದ್ದೀನಿ ನೋಡ್ರಿ. ಸಿಂಪಲ್ಲಾಗಿ ಇರಬೇಕು. ಜಂಗುಳಿದೊಳಗೆ ನಾವು ಗ್ರ್ಯಾಂಡಾಗಿ ಬಟ್ಟೆ ಹಾಕೊಂಡು ಹೋಗ್ತೀವಿ ಅಂದ್ರೆ ಆಗೋದು. ಆಮೇಲೆ ಮೇನ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಬ್ಯಾಸಿಗೆ ದಿನ ಐತಿ, ಸಿಕ್ಕಾಪಟ್ಟೆ ಬಿಸಿಲು, ಅದ್ರ ಬೆವ್ರು ಇಳಿತಿರ್ತೈತಿ. ಚಲೋ ಸೀರೆಗಳೆಲ್ಲ ನಾವೇ ಕುಂತು ಹಾಳು ಮಾಡ್ದಂಗೆ ಆಗ್ತಿರ್ತವೆ. ಹಾಗಾಗಿ ಸಿಂಪಲ್ಲಾಗಿ ಹೋಗಿ ಸಿಂಪಲ್ಲಾಗಿ ಬರೋದು ಅಷ್ಟೇ. ಹೋಗೋದು, ದೇವ್ರ ದರ್ಶನ ಮಾಡ್ಕೊಳ್ಳೋದು, ಕಾಯಿ ಹೊಡ್ಕೊಳೋದು, ಸ್ವಲ್ಪ ಹೊತ್ತು ಕುಂದ್ರೋದು, ಬರೋದು ಅಲ್ವಪ್ಪ? ಏನು ಬೇಕು ನಿನಗೆ? ಏನು ಬೇಡಲ್ಲ, ಏನು ಕೇಳೋಂಥ ಮಕ್ಕಳೇ ಅಲ್ಲ. ನಮ್ಮ ಅಭಿ ಅಂತೂ ಅಂತ ನೋಡ್ರಿ, ಇಲ್ಲೇ ಇರ್ತಾನಂತ ಅಭಿ.
ದೊಡ್ಡ ಅದಾವ ನನ್ನ ಮಕ್ಕಳು ಇಬ್ಬರು ದೊಡ್ಡವ್ರದಾರ. ನನ್ನ ಹತ್ರ ಎಲ್ಲಿನೂ ಬೆನ್ನತ್ತಿ ಬರಂಗಿಲ್ಲ. ನಾನು ಬರ್ತೀನಿ ಮಮ್ಮಿ ಅಂತ ಅನ್ನಂಗಿಲ್ಲ, ನೀವು ಹೋಗಿ ಬರ್ರಿ ಅಂತಾರೆ. ಮನ್ಯಾಗ ಇರ್ತೀನಿ ಅಂತಾರೆ, ಮನ್ಯಾಗ ಇರೋಕೆ ಇಷ್ಟಪಡ್ತಾರೆ. ಒಂದು ಶಟ್ಕೊಂಡು ಕುಂತೈತೆ ಅಲ್ಲಿ. ಲುಕ್ ನೋಡ್ರಿ, ಗಾಗ್ರ ಶರಾರು ಫುಲ್ಲು ಗ್ರ್ಯಾಂಡ್ ಅನ್ ಬಟ್ಟೆ ಅದಾವು, ಅಂಥ ಬಟ್ಟೆ ಹಾಕ್ಕೊಂತಾಳಂತ. ಬ್ಯಾಡವ ಹಾಕೋಬೇಡ, ಟೀ ಶರ್ಟು ಜೀನ್ಸ್ ಪ್ಯಾಂಟ್ ಹಾಕೋ ಅಂತ ಅಂದದಕ್ಕೆ ನಾ ಯಾಕೆ ಹಾಕೊಳ್ಳಿ ಅಂತ ಹೇಳಿ ಆಕಿ ಯಾಕಂದ್ರೆ ನೋಡಿ ಕಿಸ್ಕಲ್ ಹಾಕೊಂಡು ಕುಂತಲ್ಲ ನೋಡಿ, ಹಂಗೆ ಅಲ್ಲ ಮತ್ತೆ ಕಾಣ್ತೈತೆ. ಅದೊಂದು ಗೊಂಬೆ ಅಲ್ಲಿ ಶಟ್ಕೊಂಡು ಕೂತೈತಿ, ಅದನ್ನ ಅಲ್ಲೇ ಬಿಟ್ಟಿಗೆ ಹೋಗ್ತೀವಿ ರೀ. ಆ ಗೊಂಬೆಗೆ ಅಲ್ಲೇ ಬಿಟ್ಟು ಹೋಗ್ತೀವಿ ನೋಡ್ರಿ, ಶಟ್ಕೊಂಡು ಕೂತ ಆ ಗೊಂಬೆ ಅಲ್ಲೇ ಇರ್ಲಕ್ಕದು ಬೇಡ, ಅದು ಗೊಂಬೆ ಬರೋದು ಬೇಡ. ಡ್ರೆಸ್ ಎಲ್ಲ ಚಂದ ಐತೆ ಆಯ್ತಾ, ಕಲರ್ ಬೇರೆ ಆಗೋದಿತ್ತು. ನೋಡ್ರಿ ಡ್ರೆಸ್ ಜಾಸ್ತಿ ಹಾಕೋದು ಬರೀ ಡ್ರೆಸ್ಸೇ ಹಾಕೊಂತೈತಿದ್ದು. ಒಟ್ಟೆ ಸೀರೆ ಉಟ್ಕೊಳ್ಳಲ್ಲ, ನೈಟಿ ಹಾಕೊಳ್ಳಲ್ಲ, ಏನಿಲ್ಲ, ಬರೀ ಡ್ರೆಸ್ ಹಾಕೊಂತೀನಿ ಅಂತೈತಿ. ಬಿಸಿಲು ನೋಡ್ರಿ, ಬಿಸಿಲಿಗಾಗಿ ಹೆಂಗೆ ಹೊಂಟಿವಿ. ಸಖತ್ತು ಬಿಸಿಲು ಐತಿ. ಬಿಸಿಲು ಅಂದ್ರೆ ಏನು ಅಷ್ಟು ಬಿಸಿಲಲ್ಲ. ಎಲ್ಲೇನು ಗುಂಡೆ ಇಲ್ಲನ ಅವನು ನೋಡ್ರಿ ತಲೆ ಮೇಲೆ ಎಲ್ಲ ಹೊಚ್ಕೊಂಡು ಹೊಂಟಿವಿ ನೋಡ್ರಿ. ಗೋಲಗೇರಿ ಜಾತ್ರೆ. ಕಲ್ಕೆರೆ ಅಲ್ಲ, ಗೋಲಗೇರಿ. ಯಪ್ಪ ಏನು ಬಿಸಿಲು ಅಂತೀರ. ಅಲ್ಲಿ ಗುಡಿಯಾಗ ಹೋಗಿ ತೊಗೊತೀನಿ ವಿಡಿಯೋ. ಮಮ್ಮಿ ಹೂವ ಇಟ್ಕೊಂಡಿಲ್ಲ. ಮಮ್ಮಿ ಹೂವ ಇವೆಲ್ಲ ನೋಡಿ ಸಾವಕಾಶ ಸಾವಕಾಶ. ಕಂಬಿಗಳು ಚಂದಾಗ ಯಾಕೆ ಕ್ಲಿಯರಾಗಿ ತಗೋದು. ಪ್ರಸಾದ ಹೂವ ತಂದಿಲ್ಲ ಅದಕ್ಕ ಮಾಡ್ತೀನಿ. ಓಕೆ ಸ್ನೇಹಿತರೆ, ನೋಡಿ ಇವಾಗ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡ್ಕೊಂಡು ಬಂದು ಕುಂತ್ವಿ. ಒಳಗಡೆ ದೇವ್ರ ಮೂರ್ತಿ ತೊಗೋಬೇಕಂದ್ವಿ. ಅಂದರೆ ನಡ್ರಿ ಮುಂದೆ ನಡ್ರಿ, ವಿಡಿಯೋ ತೆಗೀರಿ ಅಂತ ಹೇಳ್ತಾಯಿದ್ರು, ವಿಡಿಯೋ ಬಂದ್ ಮಾಡಿರಿ ಅಂತ ಹೇಳ್ತಾಯಿದ್ರು. ಹೀಗಾಗಿ ಅಲ್ಲಿ ವಿಡಿಯೋ ಮಾಡಲಿಲ್ಲ. ಲಿಂಗು ಇದೆ ಅಲ್ಲಿ, ನಾನು ನೋಡಿದ್ದು, ನಾನು ಇದೇ ಫಸ್ಟ್ ಆ ದೇವಸ್ಥಾನ ನೋಡಿರೋದು. ಲಿಂಗು ಇದೆ ನೋಡಿ ಅಲ್ಲಿ. ಲಿಂಗುವಿಗೆ ಗೋಲಗೇರಿ ಗೊಲ್ಲಾಳೇಶ್ವರ ದೇವರ ಹೆಸರು. ಊರು ಗೋಲಗೇರಿ. ಹೆಂಗೆ ಮಾಡೋದು ಸ್ಟೈಲ್ ಹೆಂಗೆ ಮಾಡ್ಬೇಕು? ಫೋಟೋ ತಗೋಬೇಕಾದ್ರೆ ಹೆಂಗೆ ಮಾಡ್ಬೇಕು? ಇಲ್ಲ ಇವ ಆಗಲೇ ಹೆಂಗೆ ಮಾಡಿದ್ದಿ? ದೇವಸ್ಥಾನ ಮಾತ್ರ ತುಂಬ ದೊಡ್ಡದಿದೆ, ಸಿಕ್ಕಾಪಟ್ಟೆ ವಿಶಾಲವಾದ ಜಾಗ ಇದೆ. ಆಮೇಲೆ ನೋಡಿ ಅನ್ನ ದಾಸೋಹ ಇಟ್ಟಿದ್ರು, ಅನ್ನ ಸಾಂಬಾರು. ಎಲ್ಲ ಭಕ್ತಾದಿಗಳು ಬಂದವರು ಸ್ವಲ್ಪ ಪ್ರಸಾದ ತೊಗೊಂಡು ಹೋಗ್ಬೇಕು. ನನಗಂತೂ ಅಲ್ಲಿ ಸಾಂಬಾರು ತುಂಬ ಇಷ್ಟ ಆಯಿತು. ಅನ್ನ ಕೂಡ ರೇಷನ್ ಅಕ್ಕಿ ಅನ್ನ ಮಾಡಿದರು, ಎಷ್ಟು ಉದುರಾಗಿ ಚೆಂದಾಗಿತ್ತು. ನಾನಂತೂ 2 ಸರಿ ಹಾಕಿಸ್ಕೊಂಡು ತಿಂದೆ. ತಂಗಿ ಹಾಕ್ಸ್ಕೊಂಬಂದು ಕೊಟ್ಟಳು. ನಾನು ಕುಂತಲೇ
ತಿಂದೆ. ಮನೆಗೆ ಹೋದ್ಮೇಲೆ ರಾತ್ರಿ ಊಟನೇ ಸೇರಲಿಲ್ಲ, ಅಷ್ಟೊಂದು ಫುಲ್ಲಾಗಿಬಿಟ್ಟಿತ್ತು ಹೊಟ್ಟೆ. ಅಂದರೆ ಅಷ್ಟು ರುಚಿಯಾಗಿಬಿಟ್ಟಿತ್ತು. ನಾನು ಮಾತ್ರ ಸರಿಯಾಗಿ ತಿಂದೆ. ನೋಡಿ, ಯಾವ ದೇವಸ್ಥಾನದಲ್ಲಾದ್ರೂ ಈ ಥರ ಪ್ರಸಾದ ಸಿಗಬೇಕಂದ್ರೆ ನನ್ನ ಅನಿಸಿಕೆ ಪ್ರಕಾರ ಪುಣ್ಯ ಮಾಡಿರಬೇಕು. ಅಂದರೆ ಆ ಅನ್ನದಾಗಳು ನಮಗೆ ಸೇರಿರ್ತೈತಿ. ಅಂದರೆ ಪುಣ್ಯ ಮಾಡಿದರೆ ನಮ್ಗೆ ಸಿಗುತ್ತದು ಅಂತ ಹೇಳ್ತೀನಿ ನಾನು. ಎಲ್ಲೇ ದೇವಸ್ಥಾನದಲ್ಲಿ ಹೋದ್ರೂ ಪ್ರಸಾದ ಐತಿ ಅಂದ್ರೆ ನಾವು ಬಿಟ್ಟು ಬರೋಲ್ಲ, ತಿಂದೇ ಬರ್ತೀವಿ. ಹಾಂ, ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಊಟ ಮಾಡ್ತಾ ಇದ್ದಾನೆ ಶರತ್. ಅನ್ನ ಸಾಂಬಾರ್. ಒಂದು ಕಡೆ ಕೂಡ್ಬೇಕಲ್ಲ. ಎಲ್ಲಿ ಕೂಡೋಣ? ಇಲ್ಲೇ ಕೂಡೋಣ ಬಾ. ಸ್ವಲ್ಪ ಹಾಕ್ಸ್ಕೊಂಡಿಯಲ್ಲ ಸಾಂಬಾರು. ಇಲ್ಲಿ ಕೂಡೋಣ ಬಾ. ಇಲ್ಲೇ ಬಾ, ಇಲ್ಲೇ ಕೂಡೋಣ. ಕೂಡ್ರಿ, ಕೆಳಗೆ ಕೂಡ್ರಿ. ಮೇಲೆ ಗಿಡ ಐತಲ್ಲ, ಮರ ಐತಿ ಮೇಲೆ. ಬನ್ನಿ ಮರ, ಹುಣಸಿ ಮರನ? ಹೌದು, ಹುಣಸಿ ಮರ ಐತಿ. ಪ್ರಸಾದ, ದೇವರ ಪ್ರಸಾದ. ಗೊಲಗೇರಿ ಗೊಲ್ಲಳನ ಪ್ರಸಾದ ತಿನ್ನೋಣ ಬರ್ರಿ. ಈ ಥರ ದೇವಸ್ಥಾನದಲ್ಲಿ ಪ್ರಸಾದ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಅದು ಪುಣ್ಯ ಮಾಡಿದಾಗ ಮಾತ್ರ ಸಿಗುತ್ತೆ. ಬರ್ರಿ ಎಲ್ಲರೂ ತಿನ್ನೋಣ. ಏನಾಗತ್ತ? ಒಂಚೂರು ಬರ್ರಿ ಎಲ್ಲರೂ ಊಟ ಮಾಡೋಣ. ಬರ್ರಿ ಪ್ರಸಾದ ತೊಗೊಳ್ಳೋಣ. ಎಲ್ಲೈತಿ ಮಜ್ಜಿಗೆ? ಮಜ್ಜಿಗೆ ಇಟ್ಟಿರಲ್ಲಪ್ಪ. ಐಸ್ ಕ್ರೀಮ್ ಎಲ್ಲ ನಾವ. ಸಾಂಬಾರು ಸೂಪರ್ ಆಗೈತಿ. ಬಡವರು ಬಡವರು ಶ್ರೀಮಂತರು ಎಲ್ಲ ಒಂದೇ ದೇವಸ್ಥಾನಕ್ಕೆ ಬಂದಾಗ. ಯಾರು ಶ್ರೀಮಂತರಲ್ಲ, ಯಾರು ಬಡವರಲ್ಲ ದೇವ್ರಿಗಿಂತ. ನೋಡಿ, ಮಕ್ಳು ಕರ್ಕೊಂಡು ಹೆಂಗೆ ಊಟ ಮಾಡ್ತಾ ಇದ್ದಾರೆ. ಪ್ರಸಾದ ತೊಗೊಂತಾರೆ ಬಂದವರು. ಉಣ್ಣು ಪುಟ್ಟಿ, ಬಡಬಡ ಉಣ್ಣು. ಗುಂಡೆ ಬೇಕಾ? ಗುಂಡೆ ಅನ್ನ ನೀನು ಪುಟ್ಟಿ ಉಣ್ಬೇಕು ನೋಡೋದು, ಕೆಡಿಸ್ಬಾರ್ದು. ಎರಡನೇ ಪಂಕ್ತಿ. ದೇವಸ್ಥಾನದ ಸಾಂಬಾರು ಭಾಳ ಚಂದ ಅಂದ್ರೆ ಚಂದ ಆಗಿರ್ತೈತೆ ರೀ. ಹೀಗಾಗಿ ನನಗೆ ಸಾಂಬಾರು ಭಾಳ ಇಷ್ಟ ಆಯಿತು. ಹಂಗೆ ದೇವಸ್ಥಾನಕ್ಕೆ ಬಂದಾಗ ಅನ್ನ ಕೆಡಿಸ್ಬಿಡ್ರಿ. ನಮ್ಮ ಮಕ್ಕಳಿಗೆ ಹೇಳೋದು ಅದೇ, ಅನ್ನ ಕೆಡಿಸ್ಬಿಡ್ರಿ. ಎಷ್ಟು ಹಾಕೊಂಡಿರ್ತೀರ ಅಷ್ಟು ತಿಂದು ಹೇಳ್ರಿ ಅಂತ ಹೇಳಕತ್ತೀನಿ ನಾನು. ಬಿಸಿ ಬಿಸಿ ಸಾಂಬಾರು ಅನ್ನ ಜಡಿಯಾಕತ್ತೈತಿ. ಗಾಳಿ ಹೆಂಗೆ ಬೇಕತ್ತಂದು ನಿನಗೆ? ಮರದು ತಪ್ಪ, ಬಿಸಿ ಅನ್ನ ಸಾಂಬಾರು ತಪ್ಪ? ಹಾಂ, ಏನಪ್ಪ ಇವರು ಮರ ಇಕ್ಕಿದ್ದಾರೆ ಗಾಳಿನೇ ಬಿಡಲ್ಲ ಅಂತ ಹೇಳ್ತಾನೆ ನೋಡ್ರಿ ಇವರು. ಅವನು ಬಿಟ್ಟರು ಒಟ್ಟೆ ಮಾತೇ ಇಲ್ಲ ನೋಡಿ ಇವ್ರಿಗೆ. ಬರೀ ಸಂಜು ಮಾಮ ಯಾಕಟ್ಟ ನೆನೆಸ್ತಿರ್ಲಿ ಅವನಿಗೆ? ಹಾಂ, ಚೆನ್ನಾಗವನೇ. ಓ, ಸ್ಕಿನ್ ಚೆನ್ನಾಗೈತೇನು? ಯಾಕೆ ಸ್ಕಿನ್ ಚೆನ್ನಾಗಿದ್ದಾರ ಮಾತ್ರ ನೆನೆಸ್ಬೇಕಾ? ಇಲ್ಲಾಂದ್ರೆ ಯಾರು ನೆನೆಸ್ಬಾರ್ದನು?
ನೋಡಪ್ಪ ಸಂಜು ನಿನ್ನ ಮಾತು ಎಷ್ಟು ನೆನೆಸ್ತಾರೆ, ನಿನ್ನ ಎಷ್ಟು ನೆನೆಸ್ಕೊಂತಾರೆ ನೋಡೋರು. ಬರೇ ಬಂದ್ರೆ ಬರೀ ಸಂಜು ಮಾಮ. ನಾಳೆ ಬರ್ತಾವೆ ಎಂಗೇಜ್ಮೆಂಟ್ಗೆ ಗುಂಡೆ, ನಾಳೆ ಎಂಗೇಜ್ಮೆಂಟ್ ಬರ್ತಾನೆ, ಬಿಡ್ಬೇಡ್ರಿ ಅವ್ನಿಗೆ ಹೊಟ್ಟೆ. ಕೈ ಇಟ್ಕೊಳ್ಳೋದು ಪ್ಯಾಂಟ್ ಇಟ್ಕೊಳ್ಳೋದು ಊಟ ಮಾಡೋ